ಪ್ಲೇಸ್ ಹುಣಸೂರನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಮೈಸೂರು ಜಿಲ್ಲೆಯಲ್ಲಿ. ಅವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಈಗಲಿಂದ ಆಶೀರ್ವಾದ ಮಾಡಿದ್ರೆ ಒಬ್ಬ ಅಹಿಂದ ಕ್ಯಾಂಡಿಡೇಟ್ ಇದು ಉದ್ಭವ ಮಾಡುವ ನಿಮ್ಮೆಲ್ಲರ ಒಂದು ಬೆಂಬಲ ಬೇಕು ಅಂದರೆ ಒಬ್ಬರಿಂದ ಆಗಲ್ಲ. ರಾಷ್ಟ್ರೀಯ ಅಹಿಂದ ಮುಖಂಡರ ಸಭೆ. ಅದು ರಾಷ್ಟ್ರೀಯ ಅಹಿಂದ ಸಂಘಟನೆಯ ಮುಖಂಡರುಗಳು ಹುಣಸೂರಿನ ವಸತಿ ಗೃಹದಲ್ಲಿ ಸಭೆ ನಡೆಸಿ ಹುಣಸೂರಿನಲ್ಲಿ ಮುಂದಿನ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾದರೆ ಅಹಿಂದ ನಾಯಕನನ್ನು ಹುಟ್ಟಾಕಬಹುದು ಎಂದು ಶಿವಣ್ಣ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ತೆರೆಮರೆಯಲ್ಲಿ ಹುಣಸೂರಿನಲ್ಲಿ ಮತ್ತೋರ್ವ MLA ಕ್ಯಾಂಡಿಡೇಟ್ ಉತ್ಪತ್ತಿ ಆಗುತ್ತಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ. ಇನ್ನು ಅಹಿಂದ ಸಂಘಟನೆಯ ವತಿಯಿಂದ ಹುಣಸೂರಿನಲ್ಲಿ ನಡೆದ ಸಭೆಯಲ್ಲಿ ನೂರಾರು ಅಹಿಂದ ಸಂಘಟನೆಯ ಮುಖಂಡರುಗಳು ಭಾಗಿಯಾಗಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ಹುಣಸೂರಿನಲ್ಲಿ ಅಹಿಂದ ನಾಯಕನನ್ನು ಹುಟ್ಟಾಕಲು ನಿಮ್ಮೆಲ್ಲರ ಸಹಕಾರ ಬೆಂಬಲ ಬೇಕಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಅಹಿಂದ ಸಂಘಟನೆಗೆ ಸೇರಿಕೊಂಡು ಬೆಂಬಲ ಸೂಚಿಸಬೇಕು. ಯಾವುದೇ ಪಕ್ಷ ಜಾತಿ ಅನ್ನದೇ ಅಹಿಂದ ನಾಯಕರುಗಳು ಅಹಿಂದ ಸಂಘಟನೆಗೆ ಸೇರಿ ರಾಷ್ಟ್ರೀಯ ಅಹಿಂದ ಸಂಘಟನೆಯ ವತಿಯಿಂದ ಹುಣಸೂರಿನಲ್ಲಿ ಒಬ್ಬ ಶಾಸಕನನ್ನು ಹುಟ್ಟಾಕುವ ಪ್ರಯತ್ನ ಮಾಡುವ ಎಂಬ ಹೇಳಿಕೆ ನೀಡಿದ್ದಾರೆ. ನೀವು ಏನಪ್ಪ ಮಂಜಾನ ವಿರೋಧ ಮಾಡ್ತಾರೆ? ಮಂಜಾನ ಏನು ರೋಡೆಲ್ಲ ಅಲ್ಲಿಂದ ಅಲ್ಲಿವರೆಗೂ ಮಾಡಿಸಿದ್ದಾನ? ಏನಿಲ್ಲ, ಯಾರು ಬೇಕಾದ್ರೆ ನಿಲ್ಕೊಂಡು ಎಲ್ಲ ಒಂದು ಸ್ಥಾನಮಾನವನ್ನ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಸಾಹೇಬ್ ಕೊಟ್ಟು ಹೊರಟೋಗ್ಯಾರ. ಅವ್ರು ಇಲ್ಲ ಪಾಪ, ಆದ್ರೆ ಅದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ನಾವೆಲ್ಲ ಮಾಡದೇ ಇಲ್ಲ ಅಂದ್ರೆ ನಾವು ನೀವು ಇಲ್ಲಿ ಸೇರಕ್ಕೂ ಗೇಟ್ ಬೀಗ ಹಾಕಲ್ಲ. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದ್ರೆ ನಮ್ದು ರಿಸರ್ವೇಶನ್ ಅಂತ ಕೊಡ್ರಪ್ಪ. ಸಾಮಾಜಿಕ ಸಮಾನತೆ ಮಾತಾಡಿ. ಇಂಪಾರ್ಟೆಂಟ್ ನೀವು ಜೋಬಲ್ ದುಡ್ಡದ ಅಂತ ಯಾರು ನೋಡಲ್ಲ. ನಿಮ್ಮ ಮಾತುಗಾರಿಕೆ, ತಂತ್ರಗಾರಿಕೆ, ಮತ್ತೆ ನೀವು ಎದಗಾರಿಕೆ. ನಿಮ್ಮ ಹತ್ರ ದುಡ್ಡು ಇರ್ಬಾರ್ದು, ಏನು ಇರ್ಬೇಡಿ. ಡ್ರೆಸ್ ಕೋಡ್ ಚೆನ್ನಾಗಿ ಹಾಕಿ. ನಮ್ಮ ರಾಹುಲ್ ಗಾಂಧಿ ತರ ಹಾಕ್ಬೇಡಿ. ನಾನು ಕಾಂಗ್ರೆಸ್ನಲ್ಲಿದ್ರು ಕಾಂಗ್ರೆಸ್ ವಿರೋಧ ಮಾಡ್ತೀನಿ. ಅವನು ಅಪೋಸಿಷನ್ ಲೀಡರ್ ಅಂದ್ರೆ ಹೆಂಗ್ ಹೋಗ್ಬೇಕು? ಇಡೀ ಪಾರ್ಲಿಮೆಂಟ್ ಹೋಯ್ತಾ ಇದ್ರೆ ಮೋದಿ ಎದುರ್ಕೋಬೇಕು. ಅವನಿಗಿಂತ ಡ್ರೆಸ್ ಚೆನ್ನಾಗಿ ಹಾಕ್ಬೇಕು. ಯಾವ್ದೋ ಒಂದು ಹಳೆ ಟಿ ಶರ್ಟ್ ಹಾಕೊಂಡು ಹೋಗ್ತಾರೆ. ಅವ್ರಿಗೆ ಅಡ್ವೈಸ್ ಮಾಡೋರೇ ಇಲ್ಲ. ಆದ್ರೆ ಕೇಳ್ಬೇಕಂದ್ರೆ ಅವನು ಡ್ರಗ್ ಅಡಿಕ್ಟ್ ಎಲ್ಲಿ ಕೇಳ್ತಾನೋ ರವಿಶಂಕರ್ ಸೋಲು ಗೆಲುವಿನ ಮೆಟ್ಲು ಆಯ್ತು. ಪ್ರಯತ್ನ ಪಡೆದೇ ಅವರು ಸೋತಿ ಬಿಡಪ್ಪ ಯಾಕೆ ನಾನು ನೋಡಿದ್ರೆ ಇವತ್ತು ಅವರು ರಾಜಕಾರಣದಲ್ಲಿ MLA ಆಗ್ತಾಯಿದ್ರು. ಈಗ ನನ್ನ ಸ್ನೇಹಿತ ನಮ್ಮ ಚಾಮರಾಜ ಕ್ಷೇತ್ರದಲ್ಲಿ ಹೋದ್ಸರಿ ಜಾತಿ ಟಿಕೆಟ್ ಕೊಡಲಿಲ್ಲ, ಇಂಡಿಪೆಂಡೆಂಟ್ ಆಗಿ 26,000 ಓಟ್ ತಗೊಂಡ. ಸಿದ್ದರಾಮಯ್ಯ ಕರ್ಕೊಂಡು MLA ಮಾಡ್ಬಿಟ್ಟು ಹರೀಶ್ ಗೌಡ ಅದನ್ನ ಆದ್ರಿಂದ ನೀವು ಯಾವುದೇ ಕ್ಷೇತ್ರದಲ್ಲಿ ಆಗಬೇಕು, ರಾಜಕೀಯದಲ್ಲಿ ಮುನ್ನೆಲೆ ಬರಬೇಕಾದ್ರೆ ನಮ್ಮ ಅಹಿಂದ ಬಂಧುಗಳನ್ನ ಒಗ್ಗೂಡಿಸಿ ಎಲ್ಲಾ ಜನಾಂಗದವರು ನಮ್ಮ ಅಹಿಂದದಲ್ಲಿ ಯಾರು ಬರ್ತಾರೆ, ಬ್ಯಾಕ್ವರ್ಡ್ ಕಮ್ಯುನಿಟಿ, SC ST ಎಲ್ಲ ನಮ್ಮ ಅಲ್ಪಸಂಖ್ಯಾತರು, ನಮ್ಮ ಮುಸಲ್ಮಾನರು ಎಲ್ಲರೂ ನೀವು ಕೈ ಜೋಡಿಸ್ಕೋಬೋದಾಗ ನಮಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಪಕ್ಷ ಯಾವ್ದಾದ್ರು ಆಗಲಿ, ಪಕ್ಷದ ಪುರಾವಣೆಯನ್ನು ಅವ್ರನ್ನೇ ಗೆಲುವು ಮಾಡುವ ಹುಣಸೂರು ತುಂಬಾ ಆದ್ಯತೆ ಒಂದು ಪ್ಲೇಸ್ ಹುಣಸೂರನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಮೈಸೂರು ಜಿಲ್ಲೆಯಲ್ಲಿ. ಅವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಈಗಲಿಂದ ಆಶೀರ್ವಾದ ಮಾಡಿದ್ರೆ ಒಬ್ಬ ಅಹಿಂದ ಕ್ಯಾಂಡಿಡೇಟ್ ಇದು ಉದ್ಭವ ಮಾಡುವ ನಿಮ್ಮೆಲ್ಲರ ಒಂದು ಬೆಂಬಲ ಬೇಕು ಅಂದರೆ ಒಬ್ಬರಿಂದ ಆಗಲ್ಲ. ಆದ್ರೆ ಯಾವುದೇ ಪಕ್ಷದಲ್ಲಾಗಲಿ ನಮ್ಮ ಅಹಿಂದ ಕ್ಯಾಂಡಿಡೇಟ್ ಸಪೋರ್ಟ್ ಮಾಡಬೇಕು. ಅಹಿಂದ ಕ್ಯಾಂಡಿಡೇಟ್ ಆಗಲಿ ನಮ್ಮ ಯಾವುದೇ ಪಕ್ಷದಲ್ಲೂ ಇದೆ, ಅದು ನಮ್ಮ ಉದ್ದೇಶ. ಇದೆಲ್ಲ ದಯಮಾಡಿ ಮುಂದೆ ಈ ಸಭೆಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ನಮಗೂ ತಿಳಿಸಿ. ಮತ್ತೆ ಹೋಬಳಿ ಮಟ್ಟದಲ್ಲಿ ಯಾರನ್ನೇ ನೇಮಕ ಮಾಡಿದ್ರು ನಮ್ಮ ತಾಲೂಕು ಅಧ್ಯಕ್ಷರು ತಿಳಿಸಿ, ಮತ್ತೆ ನಮ್ಮ ವಿಂಗ್ ಅಧ್ಯಕ್ಷರಾದ್ರು ನಮ್ಮೊಬ್ಬ ಕ್ಷೇತ್ರ ನಾವು ಯಾಕೆ ಪ್ರಯತ್ನ ಪಡ್ಬಾರ್ದು ಅಂತ ನಾನು ಕ್ವಶನ್. ಅವರು ಹಿಂದುಳಿದವರೆಗೆ ಬರಲ್ಲ, ಬರ್ತಾರೆ ಮೇಡಮ್. 1800 ಓಟ್ ಇರ್ಬೋದು ಇವತ್ತು ಸಪೋಸ್. ಮತ್ತೆ ಯಾಕೆ ನಮ್ಮ ಕ್ಷೇತ್ರ
5,000 ಕೊಡಿ ಅಂತ ಅವ್ರಿಗೂ ಹೇಳಲ್ಲ. ಆದ್ರೆ ಗೆಲ್ಸೋ ಕ್ಯಾಂಡಿಡೇಟ್ ಸರಿಯಾಗಿ ಗೆಲ್ಸೋ ಯಾವನೇ ಗೆಲ್ಲಿ 5 ಅವ್ನು ಬಿಜೆಪಿ ಗೆದ್ದಲ್ಲಿ ಸಂತೋಷ.